ಸದಸ್ಯರಾದಂಥ KS ನವೀನ್ರವರು ದಯಮಾಡಿ ಒಂದು 2 ನಿಮಿಷ ತಮ್ಮ ನುಡಿ ಸೇವೆಯನ್ನು ಮಾಡಬೇಕು ಅಂತ ವಿನಂತಿಸ್ತೀನಿ. ನಿರೂಪಣೆ ಮಾಡೋದು ಬಹಳ ದೊಡ್ಡ ಕೆಲಸ, ಸವಾಲಿನ ಕೆಲಸ. ಹಾಗಾಗಿ ತಾವು ಅರ್ಥ ಮಾಡ್ಕೋತೀರಿ ಅಂತ ಭಾವಿಸ್ತೀನಿ. ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ದಿವ್ಯ ಸಾನ್ನಿಧ್ಯದಲ್ಲಿ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನದಲ್ಲಿ ದಿವ್ಯ ನೇತೃತ್ವವನ್ನು ವಹಿಸಿ ಎಲ್ಲ ಸದ್ಭಕ್ತರಿಗೆ ದರ್ಶನಾಶೀರ್ವಾದವನ್ನು ನಿನ್ನೆ ಬೆಳಗ್ಗೆಯಿಂದ ಕರುಣಿಸ್ತಾ ಇರುವಂಥ ಪರಮಪೂಜ್ಯರಾದಂಥ ಜಗದ್ಗುರು ರಂಭಾಪುರಿ ಜಗದ್ಗುರು ಮಹಾಸ್ವಾಮೀಜಿಗಳವರ ಪಾದಗಳಲ್ಲಿ ನಮಸ್ಕರಿಸಿ, ಅದೇ ರೀತಿ ಉಜ್ಜಯಿನಿ ಪೀಠದ ಜಗದ್ಗುರುಗಳ ಪಾದಗಳಲ್ಲಿ ನಮಸ್ಕರಿಸಿ, ಶ್ರೀಶೈಲ ಪೀಠದ ಜಗದ್ಗುರುಗಳ ಪಾದಗಳಲ್ಲಿ ನಮಸ್ಕರಿಸಿ, ಕೇದಾರ ಪೀಠದ ಜಗದ್ಗುರುಗಳ ಪಾದಗಳಲ್ಲಿ ನಮಸ್ಕರಿಸಿ, ಕಾಶಿ ಪೀಠದ ಜಗದ್ಗುರುಗಳ ಪಾದಗಳಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪರಮ ಪೂಜ್ಯರ ದಿವ್ಯ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಮುಂಭಾಗದಲ್ಲಿ ಆಸೀನರಾಗಿರುವಂಥ ದೊಡ್ಡ ಸಂಖ್ಯೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಶಿವಾಚಾರ್ಯರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಒಂದು ಅಭೂತಪೂರ್ವದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರುವಂಥ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪಾಜಿಯವರ ನೇತೃತ್ವದಲ್ಲಿ ಎಲ್ಲ ದಾವಣಗೆರೆಯ ಸದ್ಭಕ್ತರಿಗೆ ನಾನು ಪ್ರಥಮವಾಗಿ ಅನಂತ ಕೋಟಿ ಧನ್ಯವಾದಗಳನ್ನು ಸಮರ್ಪಿಸಿ, ಏನು ನಿನ್ನೆಯಿಂದ ಶಿವಾಚಾರ್ಯರ ಶೃಂಗ ಸಮ್ಮೇಳನ ದಾವಣಗೆರೆಯಲ್ಲಿ ನಡೀತಾ ಇದೆ, ಇಡೀ ನಮ್ಮ ರಾಜ್ಯದ ಎಲ್ಲರ ದೃಷ್ಟಿ ದಾವಣಗೆರೆಯತ್ತ ಕೇಂದ್ರೀಕೃತವಾಗಿದೆ. ದೃಷ್ಟಿ ಅಂತಂದ್ರೆ 2 ಥರ ದೃಷ್ಟಿ ಇದೆ. ಒಂದು ವೀರಶೈವ ಲಿಂಗಾಯತ ಸಮುದಾಯದವ್ರದ್ದು, ಅವ್ರದ್ದು ಸಂತಸದ ದೃಷ್ಟಿ. ಹಲವು ವರ್ಷಗಳು, ಹಲವು ದಶಕಗಳನ್ನ ನಾವು ಒಂದು ಪುಣ್ಯ ಕಾಲಕ್ಕೋಸ್ಕರ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದಂಥದ್ದು ದಾವಣಗೆರೆಯಲ್ಲಿ ಆಯೋಜನೆ ಆಗಿದೆ. ಹಾಗಾಗಿ ಈ ಒಂದು ಶೃಂಗ ಸಮ್ಮೇಳನದ ಮೂಲಕ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ದಯಪಾಲಿಸುವಂಥದ್ದು ಆಗುತ್ತೆ ಅನ್ನುವಂಥದ್ದು ನಮ್ಮ ಸಮಾಜದ ಬಂಧುಗಳು ನಿರೀಕ್ಷೆಯನ್ನ ಮಾಡ್ತಾ ಇದ್ರೆ, ಈ ಸಮಾಜ ಯಾವುದೇ ಕಾರಣಕ್ಕೂ ಒಗ್ಗಟ್ಟಾಗಬಾರ್ದು, ಒಂದುಗೂಡಬಾರ್ದು, ಯಾವಾಗಲೂ ಕೂಡ ಪರಸ್ಪರ ದೂರ ಇರಬೇಕು ಅನ್ನುವಂಥ ನಮ್ಮ ವಿರೋಧಿಸುವಂಥವ್ರಿಗೆ ಈ ಸಮಾವೇಶ ಯಾವ ರೀತಿ ಕಾಣ್ತಾ ಇದೆ ಅಂತಂದ್ರೆ, ಇತ್ತೀಚೆಗೆ ಏನು ಆಪರೇಷನ್ ಸಿಂಧೂರ್ ನಡೀತು, ಈಗ ನಡೀತಾ ಇರುವಂತದ್ದು ಆಪರೇಷನ್ ವೀರಶೈವ ಲಿಂಗಾಯತ ಅನ್ನುವಂತ ಒಂದು ರೀತಿಯಲ್ಲಿ ಈ ಸಮಾವೇಶ ಕಾಣ್ತಾ ಇದೆ. ಇವರೆಲ್ಲರೂ ಕೂಡ ಒಗ್ಗಟ್ಟಾಗ್ಬಿಟ್ರೆ ಮುಂದೆ ಈ ರಾಜ್ಯವನ್ನ ಸರಿದಾರಿಗೆ ತರುವಂತ ಎಲ್ಲ ಪ್ರಯತ್ನವನ್ನ ಪಂಚಪೀಠಾಧೀಶ್ವರರ ನೇತೃತ್ವದಲ್ಲಿ, ಗುರು ವೀರಪ್ಪರ ನೇತೃತ್ವದಲ್ಲಿ ಇದು ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ವೀರಶೈವ ಲಿಂಗಾಯತ ಪರಂಪರೆ ಶತಮಾನಗಳಿಂದ ಎಲ್ಲ ಸಮುದಾಯಗಳನ್ನ ಕೈ ಹಿಡಿದು ಮೇಲೆತ್ತುವಂತ ಸಂಸ್ಕೃತಿಯನ್ನ ಹೊಂದಿದಂತ ಪರಂಪರೆ. ಹಾಗಾಗಿ ಈ ಒಂದು ಪರಂಪರೆಯ ಮೂಲಕ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಒಂದು ಉತ್ತಮ ಸಂಸ್ಕಾರವನ್ನ, ಶಿಕ್ಷಣ ದಾಸೋಹವನ್ನ ಕೊಟ್ಟು ಅನೇಕ ರೀತಿಯ ಎಲ್ಲ ವರ್ಗದ ಜನರಿಗೆ ಕರುಣೆಯನ್ನ ಆಶೀರ್ವಾದ ಮಾಡಿದಂಥವರು ನಮ್ಮ ಗುರುಗಳು. ಹಾಗಾಗಿ ಈ ಒಂದು ಸಮಾವೇಶ ನಾನು ಅನ್ಕೊಂತೀನಿ, ನಮ್ಮ ಶಿವಾಚಾರ್ಯ ಮೂಲಕ ಗುರುವಾಣಿಯನ್ನ ಇಲ್ಲಿ ಧ್ವನಿಯಾಗಿ ಬರುವಂತ ಗುರುವಾಣಿ ಕೋಟಿ ಧ್ವನಿಗಳಾಗಿ ಮನೆಗಳನ್ನ ತಲುಪುವಂತ ಕೆಲಸವನ್ನ ಎಲ್ಲ ಶಿವಾಚಾರ್ಯರು ಮಾಡ್ತಾರೆ ಅನ್ನುವಂತ ನಂಬಿಕೆಯೊಂದಿಗೆ ಇವತ್ತು ನನ್ನನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕರೆದು ವಿಶೇಷವಾಗಿ ಇಲ್ಲಿ ಆಯೋಜನೆ ಮಾಡಿರುವಂತ ಎಲ್ಲ ನಮ್ಮ ಮುರುಗೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಇತರ ಎಲ್ಲ ನಮ್ಮ ಸ್ನೇಹಿತರು ಒಡಗೂಡಿ ಮಾಡಿರುವಂತಹ ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗವಹಿಸುವಂತ ಅವಕಾಶವನ್ನ ಮಾಡಿಕೊಟ್ಟಿರುವಂತದಕ್ಕೆ ನಾನು ಭಕ್ತಿಪೂರ್ವಕವಾಗಿ ಅವರೆಲ್ಲರೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಪರಮ ಪೂಜ್ಯರೆಲ್ಲರೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಶರಣಾರ್ಥಿ.
ನುಡಿನಮನವನ್ನು ಸಲ್ಲಿಸಿರ್ತಕ್ಕಂಥ KS ನವೀನ್ ರವರಿಗೆ ಧನ್ಯವಾದಗಳು. ಅವರು ಸನ್ನಿಧಿಯವರಿಂದ ಆಶೀರ್ವಾದ ತಗೊಳ್ಬೇಕು. ಅದೇ ರೀತಿಯಾಗಿ